ಸಿಂಹರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇದ್ದೇ ಇರುತ್ತೆ. ಎಚ್ಚರಿಕೆ ವಿಡಿಯೋ ಮತ್ತೊಂದು ಮಾಡ್ತೀನಿ. ಮೇ ತಿಂಗಳಿನ ಮಾಸ ಭವಿಷ್ಯದ್ದು ಇದು ಶುಭ ವಿಚಾರ, ಏನೇನು ಒಳ್ಳೆಯದಾಗಲಿದೆ ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಸೊ ವಿಡಿಯೋ ಶುರು ಮಾಡೋಣ ಅಲ್ವಾ. ಮೊದಲನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇ 11ನೇ ತಾರೀಕಿಂದ ಕುಜಗ್ರಹ ಮೇಷರಾಶಿಯಲ್ಲಿ ಇರ್ತಾನೆ, ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅದೃಷ್ಟ ತುಂಬಾ ಚೆನ್ನಾಗಿರುತ್ತೆ, ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿ. ಮೇ 11ನೇ ತಾರೀಕಿನ ನಂತರ ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಲಕ್ ಅಂತ ಹೇಳ್ಬೋದು. ಏನೋ ದೊಡ್ಡ ದೊಡ್ಡ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಯಾವುದೋ ಸರ್ಟಿಫಿಕೇಶನ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಸರ್ಟಿಫಿಕೇಟ್ಗೋಸ್ಕರ ಬೇಗ ಸಿಗುತ್ತೆ. ಆಮೇಲೆ ಏನೋ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಖಂಡಿತವಾಗಿ ಸಿಗುತ್ತೆ. ಲೈಫ್ನಲ್ಲಿ ಪಾಸಿಟಿವ್ ಟರ್ನ್ ಥರ ಒಂದು ಅದ್ಭುತವಾದ ಒಂದು ಟರ್ನಿಂಗ್ ಪಾಯಿಂಟ್, ಪಾಸಿಟಿವ್ ಟರ್ನಿಂಗ್ ಪಾಯಿಂಟ್ ಅಂತ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಗುರುಗಳು ಸಿಗ್ತಾರೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ದೊಡ್ಡ ದೊಡ್ಡ ಕ್ಷೇತ್ರಗಳು ಮೇ ತಿಂಗಳಲ್ಲಿ 11ನೇ ತಾರೀಕು ನಂತರ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರುವಂಥ ಯೋಗ ಫಲಗಳು ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಉದ್ಯೋಗ ಹಾಗೂ ಅಧಿಕಾರದಲ್ಲಿ ದೊಡ್ಡ ಬದಲಾವಣೆ, ಪಾಸಿಟಿವ್ ಬದಲಾವಣೆ. ಏನಂದ್ರೆ ಮೇ 15ನೇ ತಾರೀಕು ನಂತರ ರವಿ ಗ್ರಹ ವೃಷಭಕ್ಕೆ ಬರ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಶುಕ್ರ ಕರ್ಮಾಧಿಪತಿಯಾಗಿ ವೃಷಭದ ಕರ್ಮಸ್ಥಾನದಲ್ಲೇ ಇರ್ತಾನೆ. ನಂತರ ಏನಾಗುತ್ತೆ, ರವಿ ವೃಷಭಕ್ಕೆ ಬಂದ್ರೂ ಸಹ ಶುಕ್ರ ಲಾಭಕ್ಕೆ ಹೋಗ್ಬಿಡ್ತಾನೆ. ಸೊ ಇಲ್ಲೊಂದು ನೆಗೆಟಿವ್ ಒಂದು ಸ್ವರೂಪ ಇದೆ, ಅದು ಎಚ್ಚರಿಕೆ ಹೊಡೆದಲ್ಲಿ ತಿಳಿಸ್ತೇನೆ. ಬಟ್ ಏನಾಗುತ್ತೆ ಅಂತಂದರೆ ಪ್ರಮೋಷನ್ನು, ಜಾಬ್ ಚೇಂಜ್ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಬಾಸು ಅಥವಾ ಸೀನಿಯರ್ಸಿಂದ ಮೆಚ್ಚುಗೆಯನ್ನು ಪಡೀತಕ್ಕಂಥದ್ದು, ಒಂದು ಲೀಡರ್ಶಿಪ್ ರೋಲ್, ನೀವೇ ಲೀಡರ್ ಆಗ್ಬಿಟ್ಟು ಏನು ನಡ್ಕೊಂಡು ಹೋಗ್ಬೇಕಪ್ಪ, ಟೀಮ್ ಲೀಡರ್ ನೀನೇ ಅಂತ ಆ ಒಂದು ಅವಕಾಶಗಳು ಸಿಗ್ತಕ್ಕಂಥದ್ದು, ಒಂದು ನಿಮ್ಮ ಆಫೀಸಲ್ಲಿ ಎಲ್ಲೇ ಆಗಲಿ ರೆಕಗ್ನೈಸೇಷನ್, ನಿಮ್ಮನ್ನು ಎಲ್ಲರೂ ಗುರುತಿಸ್ತಕ್ಕಂಥದ್ದು, ನಿಮ್ಮ ಶ್ರಮವನ್ನು ಎಲ್ಲ ಗುರುತಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದೆಲ್ಲ ಏನಾದ್ರು ಅಡ್ಡಿಪಡಿಸುವಂಥ ಪ್ರಯತ್ನಗಳು ನಡೆದರೆ ನಡಿಬಹುದು, ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇತ್ಯಾದಿಗಳಿಂದ. ಅದಕ್ಕೆ ಅದ್ಭುತವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ ತನಕ ವಿಡಿಯೋ ನೋಡಿ. ಮೂರನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇ 14ರ ನಂತರ ವೃಷಭದಲ್ಲಿ ಬುಧ ಪ್ಲಸ್ ರವಿ ಇರ್ತಾರೆ, ಬುಧಾದಿತ್ಯ ಯೋಗ. ನಿಮ್ಮ ರಾಶ್ಯಾಧಿಪತಿ ಲಾಭಾಧಿಪತಿಯೊಂದಿಗೆ ಯುತಿಯಾಗಿರ್ತಾನೆ. ಸೊ ಏನಾಗುತ್ತೆ ಅಂತಂದರೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ನಿಮ್ಮ ಎಂತ ಹೇಳ್ತೀವಿ, ವ್ಯಾಪಾರ ಏನು ಬಿಸ್ನೆಸ್ ಮಾಡ್ತಾರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಇನ್ನೂ ದೊಡ್ಡ ಮಾಡಬೇಕು ಅಂತೇಳಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸ್ಗಳು ಸಾಧ್ಯತೆ ಇದೆ. ಹೊಸ ಡೀಲ್ಗಳು ನಿಮಗೆ ಸಿಗ್ತಕ್ಕಂಥದ್ದು, ಹೊಸ ಕಾಂಟ್ರಾಕ್ಟರ್ಸ್ಗಳು ನಿಮಗೆ, ಹೊಸ ಕಾಂಟ್ರಾಕ್ಟ್ಗಳು ನಿಮಗೆ ಸಿಗ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಪ್ರಾಫಿಟ್ ಆಗುತ್ತೆ. ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಏನಿದೆಯಲ್ಲ, ಆ ಆರ್ಥಿಕ ಆಲೋಚನೆಗಳು ನಿಮ್ಮವು ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತೀರಾ. ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ನಿಮ್ಮದು. ಇದು ಹಿಂಗೆ ಬರಬೇಕು, ಇದಿಷ್ಟು ಬರುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಫುಲ್ಲು ತುಂಬ ಚೆನ್ನಾಗಿರುತ್ತೆ. ಸೊ ಮೇ ತಿಂಗಳಲ್ಲೂ ತುಂಬ ಚೆನ್ನಾಗಿದೆ, ಖಂಡಿತವಾಗಿ ಒಳ್ಳೆಯದಾಗಲಿ. ಇದಕ್ಕೆ ಅಡ್ಡಿ ಆತಂಕ ಮಾಡ್ತಕ್ಕಂಥದ್ದು ಏನೇ ವಿಚಾರಗಳಿದ್ರೂ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಏನು ಅದ್ಭುತವಾದಂಥ ವಿಡಿಯೋ, ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಗೊತ್ತಾಗಬೇಕು ಏನೇನು ಒಳ್ಳೆಯದಾಗಲಿದೆ ಅಂತ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯ ವಿಡಿಯೋ ರೀಚ್ ಆಗಲಿ, ಖಂಡಿತವಾಗಿ ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇ 14ರ ನಂತರ ಮಿಥುನ ರಾಶಿಯಲ್ಲಿ ಶುಕ್ರ ಗ್ರಹ, ಅಲ್ಲೊಂದು ಪರಿವರ್ತನಾ ಯೋಗವೂ ಆಗಲಿದೆ. ಶುಕ್ರ ಮಿಥುನದಲ್ಲಿ ಬಂದ ಅಂತಂದರೆ ನಿಮಗೆ ಒಂಥರ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮಗೆ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಇರ್ತೀರ ನೀವು. ಅವರೇ ನಿಮಗೆ ಸ್ನೇಹಿತರ ಸ್ವರೂಪದಲ್ಲಿ ತುಂಬ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ನಿಮಗೆ ಫ್ರೆಂಡ್ಸ್ ಆಗಿಬಿಡ್ತಾರೆ ಅಂಥೇಳಿ, ಅಥವಾ ಎಕ್ಸ್ಟ್ರಾ ಇನ್ಕಮ್, ಸೈಡ್ ಇನ್ಕಮ್ಗಳು ಜನ್ರೇಟ್ ಆಗಿಬಿಡುತ್ತೆ ನಿಮಗೆ. ನಿಮ್ಮ ಸಾಮಾಜಿಕ ಜಾಲತಾಣ ಇರುತ್ತೆ, ನಿಮಗೊಂದು ಸೋಷಿಯಲ್ ಸರ್ಕಲ್ ಇರುತ್ತಲ್ಲ, ಅದ್ರ ಮೂಲಕವಾಗಿ ನನಗೆ ಅಲ್ಲೂ ಫ್ರೆಂಡ್ ಆಗಿದ್ರು, ಇವರು ಒಂದು ಒಳ್ಳೆ ಫ್ರೆಂಡು, ಮೊನ್ನೆ ಪರಿಚಯ ಆಗಿದ್ರು, ಅವ್ರು ಪರಿಚಯ ಆಗಿದ್ರು, ಅವರೇನೋ ಒಂದು ವ್ಯವಹಾರ ಕೊಟ್ಟರು, ಇವರೇನೋ ಒಂದು ಕೊಟ್ಟರು, ತುಂಬ ಅದರಿಂದ ಪ್ರಾಫಿಟ್ಸ್ ತುಂಬ ಚೆನ್ನಾಗಾಗುತ್ತೆ. ಲಾಭದಲ್ಲಿ ಶುಕ್ರ ಇದ್ದಾಗ ಏನಾಗ್ಬಿಡುತ್ತೆ, ಬಿಸ್ನೆಸ್ಸಲ್ಲಿ ಒಳ್ಳೊಳ್ಳೆ ಪ್ರಾಫಿಟ್ ಆಗುತ್ತೆ, ತುಂಬ ಚೆನ್ನಾಗಿ ದುಡ್ಡು, ಲಿಕ್ವಿಡ್ ಕ್ಯಾಶ್, ಒಳ್ಳೆ ಲಾಭವನ್ನು ಖಂಡಿತವಾಗಿ ನೋಡ್ಬೋದು ನೀವು. ಸಮಸ್ಯೆಗಳೇನಾಗುತ್ತೆ ಅದಾಗೇ ಆಗುತ್ತೆ, ಅದರ ಸಪ್ರೇಟ್ ಪರಿಹಾರ, ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ನಿಮಗೆ, ಅದ್ರ ಬಗ್ಗೆ ಏನಾಗುತ್ತೆ ಇತ್ಯಾದಿಗಳೆಲ್ಲ ಸಹ. ಆಯಿತಾ? ನೆಕ್ಸ್ಟ್ 5ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ
ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನಿಮ್ಮಲ್ಲಿ ತುಂಬ ಬದಲಾವಣೆಗಳಾಗತ್ತೆ, ಆಂತರಿಕ ಬದಲಾವಣೆ ಅಂತ ಹೇಳ್ತಾರೆ. ಸೊ ಆಂತರಿಕ ಬದಲಾವಣೆಗಳು ಚೆನ್ನಾಗಾಗತ್ತೆ. ಸ್ಪಿರಿಚುವಲ್ ಗ್ರೋತ್, ಧಾರ್ಮಿಕ ಬೆಳವಣಿಗೆ, ಅಥವಾ ಎಂತ ಹೇಳ್ತೀವಿ, ನಿಮಗೆ ಒಂದು ಅದ್ಭುತವಾದಂತಹ ದೇವತಾ ವಿಚಾರಗಳಲ್ಲಿ, ದೇವತಾರಾಧನೆಗಳಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆ, ಆ ದಿಕ್ಕು, ಒಳ್ಳೆಯ ಗುರು ಸಿಗ್ತಕ್ಕಂಥದ್ದು. ತೀರ್ಥಯಾತ್ರೆಗಳಿಗೆ ನಾನು ಕಾಶಿಗೆ ಹೋದೆ, ಮೇನಲ್ಲಿ ಕಾಶಿಗೆ ಹೋಗೋ ಯೋಗ ಬಂತು, ಮೇನಲ್ಲಿ ಸಡನ್ನಾಗಿ ರಾಮೇಶ್ವರಂಗೆ ಹೋಗೋ ಯೋಗ ಬಂತು, ಮೇನಲ್ಲಿ ತಿರುಪತಿಗೆ ಹೋಗೋ ಯೋಗ ಬಂತು, ಮೇನಲ್ಲಿ ಅಲ್ಲೋ ಇತ್ತಿಬ್ಲೋ. ಹಿಂಗೆ ಮೇ ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿ ದೂರ ಯಾತ್ರೆಗಳಿಗೆ ಹೋಗುವ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಒಂಥರ ಮನಸ್ಸಿನಲ್ಲಿ ಕ್ಲಾರಿಟಿ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಇರುತ್ತೆ, ಧೈರ್ಯ, ಸ್ಥೈರ್ಯ, ಒಂದು ಸ್ಪಷ್ಟತೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಳ್ಳೆಯ ಒಂದು ಸಮಯ ಅಂತ ಹೇಳಬಹುದು. ಮೇ ತಿಂಗಳಲ್ಲಿ ಸಮಸ್ಯೆಗಳಿಲ್ಲ ಅಂತಲ್ಲ, ಇರುತ್ತೆ, ಅದು ಎಚ್ಚರಿಕೆ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೇನೆ ಅದರಲ್ಲಿ. ಸೊ ಒಂಥರ ಬದಲಾವಣೆಯ ಕಾಲ ಅಂತ ಹೇಳ್ಬೋದು. ನಿಮಗೆ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಅದೃಷ್ಟದ ಕಾಲ ಇದು ಅಂತ ಹೇಳ್ಬೋದು. ಇನ್ಕಮ್ ಅಂತೂ ಪೀಕ್ಗೆ ಹೋಗಬೇಕು. ನಿಮ್ಮ ಇನ್ಕಮ್ಮು, ಕೆರಿಯರ್ ವೈಸು ಸಹ ಸಕ್ಸಸ್ಸು, ರೆಕಗ್ನೈಸೇಷನ್, ಗುರುತಿಸುವಿಕೆ, ಯಶಸ್ಸು ಎಲ್ಲ ಸಹ ಸಿಗಬೇಕು, ಖಂಡಿತವಾಗಿ ಸಿಗಲಿ. ಅದರಲ್ಲಿ ಏನೇ ಅದು ನಿಮಗೆ ಸಮಸ್ಯೆ ಆಗದೇ ಇರಲಿ ಅಂತೇಳಿ ನಾವು ಒಂದು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮಸ್ಯೆಗಳು ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ನಿಮಗಿರುವ ಮಾಟ ಮಂತ್ರ ಸಮಸ್ಯೆಗಳಿದ್ದರೆ, ದೃಷ್ಟಿ ದೋಷದ ಸಮಸ್ಯೆ ಇದ್ದರೆ, ಶತ್ರು ಬಾಧೆಗಳು ಜಾಸ್ತಿ ಆಗಿದ್ದರೆ, ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಗಳು, ತೊಂದರೆ ಕೊಡೋರು, ಜಾಬಲ್ಲಿ ಸಮಸ್ಯೆಗಳು, ಬಿಸ್ನೆಸ್ಸಲ್ಲಿ ಹಿಂಸೆ ಕೊಡ್ತಾರೆ, ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಮೇಲಿಂದ ಮೇಲೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ. ಯೋಚನೆ ಮಾಡಬೇಡಿ. ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ, ಮಹಾಭದ್ರಕಾಳಿ ಹೋಮ. ಭದ್ರಕಾಳಿ ಹೋಮದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ನಿಮಗೆ ಉದ್ಯೋಗ, ವ್ಯಾಪಾರ ಅಥವಾ ಆರೋಗ್ಯ ಅಥವಾ ಎಲ್ಲೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಭದ್ರಕಾಳಿ ಹೋಮ ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹೇಳ್ತೇನೆ ನಿಮಗೆ. ಭದ್ರಕಾಳಿ ಹೋಮದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಮಹಾ ಸ್ವಪ್ನೇಶ್ವರಿ ಹೋಮ ಬಹಳಷ್ಟು ಜನಕ್ಕೆ ಹೆಸರು ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ನಮ್ಮ ಹಳಬರಿಗೆಲ್ಲ ಗೊತ್ತಿದೆ, ಹೊಸ ವೀಕ್ಷಕರಿಗೆ ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ಎಷ್ಟು ಪವರ್ಫುಲ್ ಅಂದರೆ, ಈ ಕೃಷ್ಣ ಕೀಲಕ ರತ್ನವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಟ್ಟಾಗ ನಿಮಗಿರುವ ಎಲ್ಲ ಬಾಧೆಗಳನ್ನು, ಅದರಲ್ಲೂ ಕೂಡ ಒಂದು ಇಂಟ್ಯೂಷನ್ ಪವರ್ ಸಿಕ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಸ್ವಪ್ನದಲ್ಲೇ ಗೊತ್ತಾಗುತ್ತೆ, ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಹಳ ಜನಕ್ಕೆ ಕೆಟ್ಟ ಕನಸು ಬಿದ್ದು ಹೆದರಿಕೆ ಆಗ್ತಕ್ಕಂಥವ್ರಿಗೆ ಅದರಿಂದ ಪರಿಹಾರವನ್ನು ಕೊಡುತ್ತೆ. ನೆಗೆಟಿವ್ ಎನರ್ಜೀಸ್ ನಿಮಗೆ ಬರ್ದಂಗೆ ಇದು ಕಾಪಾಡುತ್ತೆ. ಯಾವ ರೀತಿಯಲ್ಲಿ ಕಾಪಾಡುತ್ತೆ? ನಿಮ್ಮ ಸೂಕ್ಷ್ಮ ಶರೀರ, ಆರಾ ಅಂತೀವಲ್ಲ, ಆರಾ ಸೂಕ್ಷ್ಮ ಶರೀರದ ರಕ್ಷಣೆ ಮಾಡ್ತಕ್ಕಂಥ ಒಂದು ರತ್ನ. ಇದನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಬ್ಬರು ಒಂದು ಸಲ ಇದನ್ನು ನೀವು ಬಳಸಿದರೆ ಇದನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ ಒಂದು ರಾತ್ರಿ ನೀವು ತಲೆದಿಂಬು ಇಟ್ಕೊಂಡು ಮಲ್ಕೊಂಡ್ರೆ. ಅಷ್ಟಕ್ಕೆ ಯಾರಿಗೋಸ್ಕರ ಬೇಕು ಇದು, ನಿಮಗೆ ನೀವು ಇಟ್ಕೊಳ್ಬೇಕು. ಇಲ್ಲ ನಿಮಗೂ ಬೇಕು, ಮನೆಯವ್ರಿಗೂ ಬೇಕು ಅಂದರೆ ನಿಮ್ಗೆ ಯಾರ್ಯಾರು ಬೇಕು ಮೊದಲೇ ತಿಳಿಸ್ಕೊಂಡು ಸಂಕಲ್ಪ ಸೇವೆಗೆ ಅಷ್ಟು ಕೊಟ್ಕೊಳ್ಬೇಕಾಗುತ್ತೆ. ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ನಾವು ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸ್ಕ ದಾಂಪತ್ಯ ಜನ, ಗಂಡ ಹೆಂಡತಿ ಜಗಳ ಮನಸ್ತಾಪ ತಾರಕಕ್ಕೆ, ಗಂಡ ಒಂದು ಹೆಂಡತಿ ಒಂದು ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಗಂಡ ಹೆಂಡತಿ ಸುಖವಾಗಿರ್ತಾರೆ, ಆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟು ಕರೆಕ್ಟಾಗಿರ್ತದೆ, ನಂತರ ಚೆನ್ನಾಗಿರ್ತೀರಿ ನೀವು. ಸೊ ಆದ್ದರಿಂದ ಆ ದಾಂಪತ್ಯ ಸುಖವೂ ವೃದ್ಧಿ ಆಗಬೇಕು. ಕೃಷ್ಣ ಕೀಲಕ ರತ್ನ ತುಂಬ ಸಹಾಯಕ ಆಗುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಂತೂ ಇದು ಎನರ್ಜೈಸ್ ಮಾಡೇ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ವಿಳಾಸವನ್ನು ಕಳಿಸ್ಕೊಂಡ್ರು ಸಾಕಾಗ್ತದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಕೊಡಲಾಗ್ತದೆ. ನೆನಪಿಟ್ಕೊಳ್ಳಿ, ಹೋಮ ಮುಗಿದೋಯ್ತು ಅಂದರೆ ನಂತರ ನೀವು ಫೋನ್ ಮಾಡ್ಕೊಂಡಿದ್ದೇನೋ ಚೆನ್ನಾಗಿದೆ ಗುರುಳೆ ನಂಗೆ ಬೇಕು ಅಂತನೋ, ಅಥವಾ ಒಂದೇ ಒಂದು ಪೂಜೆ ಕೊಟ್ಟಿದ್ದೀವಿ ನಮ್ಗೆ ಒಂದೇ ಒಂದು ಕಳಿಸಿದ್ದೀರಾ, ನಂಗೆ ತುಂಬ ಅನುಕೂಲ ಆಗಿದೆ, ನಮ್ಮ ಯಜಮಾನ್ರಿಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಫ್ರೆಂಡಿಗೂ ಬೇಕಂತ ಇನ್ನೊಂದು ಕಳಿಸ್ಕೊಡಿ ಅಂದ್ರಲ್ಲ, ಕಳಿಸಲ್ಲ.
ನಿಮಗೆ ಎಷ್ಟು ಬೇಕು ಈಗಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ನೀವು. ನಂತರ ಮುಗಿದ ಮೇಲೆ ಮತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ. ಸೊ ದಯವಿಟ್ಟು ಬೇಗ ಬೇಗ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನೀವುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೀವೇ ರೀಚ್ ಮಾಡಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರು, ನಿಮಗೆ ಇಷ್ಟವಾದ ದೇವರು ಯಾವುದು ಕಮೆಂಟ್ ಮಾಡಿ. ಮೇ ತಿಂಗಳಲ್ಲಿ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಕಾಪಾಡಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.